ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ಲಾಗ್. ಇವತ್ತಿನ ಲಾಗಲ್ಲಿ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸೋದು ಹೇಗೆ ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಯಾಕಂತ ಅಂದರೆ ತುಂಬ ದುಡ್ಡು ಕೊಟ್ಟು ಲಕ್ಷ್ಮೀ ದೇವಿಗೆ ಅಂತಲೇ ಸ್ಯಾರಿನ ಪರ್ಚೇಸ್ ಮಾಡಿರ್ತಾರೆ. ಬಟ್ಟೆ ಪಿನ್ ಹಾಕೋದ್ರಿಂದ ಸ್ಯಾರಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಭಯ ಕೂಡ ಇರುತ್ತೆ. ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಯಾಕೆ ಅಂದರೆ ನಾನು ಯಾವುದೇ ಥರ ಬಟ್ಟೆ ಪಿನ್ನನ್ನು ಯೂಸ್ ಮಾಡ್ತೀರಾ ಬಟ್ಟೆ ಕ್ಲಿಪ್ ಸಹಾಯದಿಂದ ಹೇಗೆ ಸ್ಯಾರಿನ ಉಡಿಸೋದು ಅನ್ನೋ ವಿಡಿಯೋನ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ನೋಡಿ, ಅವಾಗೆಲ್ಲ ಅರ್ಥ ಆಗುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡೋದನ್ನು ಮರಿಬೇಡಿ. ಇನ್ನು ಫಸ್ಟು ನಾನು ಬಟ್ಟೆ ಕ್ಲಿಪ್ನ ಹೊಸ ತೊಗೊಂಡಿದ್ದೀನಿ. ಯಾವುದಕ್ಕೂ ಲಕ್ಷ್ಮೀ ದೇವಿಗೆ ಸ್ಯಾರಿ ಉಡ್ಸೋಕ್ಕೆ ನೀವು ಯೂಸ್ ಮಾಡ್ತೀರಾ ಅಂದರೆ ಹೊಸ ಬಟ್ಟೆ ಕ್ಲಿಪ್ನ ತೊಗೊಳ್ಳಿ. ಇನ್ ಕೇಸ್ ನಿಮಗೆ ತೊಗೊಳೋದಕ್ಕಾಗಲಿಲ್ಲ ಅಂದರೆ ಹಳೇದನ್ನೇ ಯೂಸ್ ಮಾಡ್ತೀರಾ ಅಂದರೆ ಆ ಹಳೆ ಕ್ಲಿಪ್ಪನ್ನ ಒಂದು ಸಾರಿ ವಾಶ್ ಮಾಡಿ ನಂತರ ಯೂಸ್ ಮಾಡಿ. ನಾನಿಲ್ಲಿ ಹೊಸ ಬಟ್ಟೆ ಕ್ಲಿಪ್ಪನ್ನ ತೊಗೊಂಡಿದ್ದೀನಿ. ಆನಂತರ ಸ್ಯಾರಿ ಸೆರಗನ್ನ ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟಾಗಲ್ಲ ಪ್ಲೇಟಿಂಗ್ ಬೇಕು ಫಸ್ಟು ತೊಗೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ ಬಟ್ಟೆ ಕ್ಲಿಪ್ಪನ್ನ ಹಾಕಿ ಒಂದು ಸೆಕ್ಯೂರ್ನ ಮಾಡ್ಕೊಳ್ಳಿ. ಅದೇ ಫೋಲ್ಡಿಂಗಿಗೆ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಮತ್ತು ಇನ್ನೊಂದು ಬಟ್ಟೆ ಕ್ಲಿಪ್ಪನ್ನ ಹಾಕಿ ಅದನ್ನು ಕೂಡ ಸೆಕ್ಯೂರ್ ಮಾಡ್ಕೊಳ್ಳಿ. ಆನಂತರ ನಿಮಗೆ ನೆಕ್ಸ್ಟು ಸೆರಗು ಪ್ಲೇಟಿಂಗಲ್ಲೂ ನೀಟಾಗಿ ಕಾಣಿಸ್ತಾ ಹೋಗ್ತಾ ಇರುತ್ತೆ. ಆ ಪ್ಲೇಟ್ನ ಜೋಣಿಸ್ಕೊತ ಮತ್ತು ನಾವು ಸೆರಗನ್ನ ಮಾಡ್ಕೊತಾ ಹೋಗಬೇಕು. ನಾನಿಲ್ಲಿ 4 ಸೆರಗನ್ನ ಅಂದರೆ 4 ಮೊಳದಷ್ಟು ಸೆರಗನ್ನ ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. 4 ಮೊಳ ಯಾಕೆ ಅಂತ ಅಂದರೆ ನಮಗೆ ಸೆರಗು ಪಾರ್ಟ್ ಬೇಕು ಮತ್ತು ನಾನು ಫ್ರಂಟು ಮತ್ತು ಅದೇ ಸೆರಗನ್ನ ಬಿಡೋದ್ರಿಂದ 4 ಮೊಳ ತೊಗೊಂಡಿದ್ದೀನಿ. ಈ ಥರ ಸ್ಯಾರಿ ಉಡಿಸ್ತೀರಾ ಅಂತ ಅಂದರೆ 4 ಮೊಳ ತೊಗೊಳ್ಳಿ. ಜೊತೆಗೆ ಸ್ಯಾರಿ ಲಕ್ಷ್ಮೀ ಸುತ್ತ ಸೀರೆನ ಅಡ್ಜಸ್ಟ್ ಮಾಡೋದು ಕೂಡ ಬೇಕಾಗುತ್ತೆ. ಹಾಗಾಗಿ 4 ಮೊಳ ನಾನು ತೊಗೊಂಡಿದ್ದೀನಿ. 3 ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿದಾದಮೇಲೆ ಇವಾಗ 4ನೇ ಕ್ಲಿಪ್ ಹಾಕ್ಕೋಬೇಕು. ಅದಕ್ಕೂ ಕೂಡ ಅಷ್ಟೇ ಈ ಥರ ನೀಟಾಗಿ ಪ್ಲೇಟಿಂಗ್ ನಮ್ಗೆ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಹೇಗೆ ಬಂದಿದೆ ಪ್ಲೇಟಿಂಗ್ ಆ ಥರ ಜೋಣಿಸ್ಕೊತ ಈ ಥರ ಬಟ್ಟೆ ಕ್ಲಿಪ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡ್ಕೊಬೇಕು. ಇನ್ನು ಇಲ್ಲಿ ನಾನು ಯಾವುದೇ ಥರ ಐರನ್ ಕೂಡ ಮಾಡ್ತಾಯಿಲ್ಲ, ಜಸ್ಟ್ ಕೈಯಿಂದನೇ ಪ್ರೆಸ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಜೋಣಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು 4 ಕ್ಲಿಪ್ ಆಗೋಷ್ಟು ನಾನು ಸೆರಗು ಪಾರ್ಟ್ನ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಉಳಿದಿರೋವಂಥ ಸೀರೆನ ಮಧ್ಯಕ್ಕೆ ನೀಟಾಗಿ ಒಂದೇ ಲೆವೆಲ್ಗೆ ಬರೋ ಥರ ಫೋಲ್ಡ್ ಮಾಡಿ ಸ್ಟಾರ್ಟಿಂಗಿಂದ ನೆರಿಗೆ ಹಿಡಿತಾ ಹೋಗ್ತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ನೆರಿಗೆನ ಇಟ್ಕೊಳ್ಳಿ. ಆವಾಗ ನಿಮಗೆ ಪ್ಲೇಟಿಂಗ್ಸು ತುಂಬ ಜಾಸ್ತಿ ಬರುತ್ತೆ, ಎದ್ದು ಕಾಣುತ್ತೆ ಪ್ಲೇಟಿಂಗು. ಇನ್ನು ಇಲ್ಲಿ ನಿಮ್ಮ ಕೈಗೆ ಎಷ್ಟು ಪ್ಲೇಟಿಂಗ್ ಹಿಡಿಯೋದಕ್ಕೆ ಸಾಧ್ಯನೋ ಅಷ್ಟು ಪ್ಲೇಟಿಂಗ್ನ ಇಟ್ಕೊಳ್ಳಿ. ನನಗಿಲ್ಲಿ ಫುಲ್ಲು ಹಿಡಿಯೋದಕ್ಕೆ ಆಯಿತು, ಹಾಗಾಗಿ ನಾನು ಫುಲ್ಲು ಪ್ಲೇಟಿಂಗ್ನ ಇಟ್ಕೊಂಡಿದ್ದೀನಿ. ಆದಷ್ಟು ಒಂದೇ ಲೆವೆಲ್ಗೆ ಬರೋ ಥರ ಅಡ್ಜಸ್ಟ್ ಮಾಡ್ತಾ ನಾವು ಸ್ಯಾರಿನ ಪ್ಲೇಟಿಂಗ್ನ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ 3-4 ಕ್ಲಿಪ್ಪನ್ನ ನಾನು ಒಂದೇ ಸಾರಿ ಹಿಡ್ದಿದ್ದಾದಮೇಲೆ ನಾನು ಬಟ್ಟೆ ಕ್ಲಿಪ್ಪನ್ನ ಹಾಕಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇನ್ ಕೇಸ್ ಹಿಡಿಯೋಕ್ಕಾಗಲಿಲ್ಲ ಅಂದರೆ ಎಷ್ಟು ಹಿಡಿತೀರಾ ಅದಷ್ಟಕ್ಕೇ ನೀವು ಬಟ್ಟೆ ಪಿನ್ ಹಾಕ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಬೋದು. ಇವಾಗ ಕೆಳಗಡೆ ಕೂಡ ಅಷ್ಟೇ ನೀಟಾಗಿ ಈಗ ಜೋಣಿಸ್ಕೊಂಡು ಅಲ್ಲೂ ಕೂಡ ಬಟ್ಟೆ ಕ್ಲಿಪ್ಪನ್ನ ಹಾಕಿ ನಾನು ಟೈಟಾಗಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಮೇಲ್ಭಾಗಕ್ಕೆ ನಾನು ಒಂದು ದಾರನ ಕಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬಟ್ಟೆನ ಸೀರೆ ಬಿಟ್ಟು. ಇನ್ನು ಆ ಒಂದು ಕಟ್ಟಿರೋ ದಾರನೇ ಬಿಂದಿಗೆ ಏನು ಇಟ್ಟಿದ್ದೀವಲ್ಲ ಆ ಬಿಂದಿಗೆಗೂ ಸೇರಿ ಟೈಟಾಗಿ ಆದಷ್ಟು ಟೈಟಾಗಿ ಕಟ್ಕೊಬೇಕಾಗುತ್ತೆ. ಇನ್ನು ಆ ಗಂಟು ಏನು ಕಾಣುತ್ತಲ್ಲ ನಾವು ಬಟ್ಟೆ ಕಟ್ಟಿರೋದು ಅದನ್ನು ಬಿಂದಿಗೆಗೆ ರೈಟ್ ಸೈಡಿಗೆ ಬರೋ ಥರ ನಾನು ಇಟ್ಕೊಂಡಿದ್ದೀನಿ. ನೀವು ಲೆಫ್ಟಿಗೆ ಬರೋ ಥರ ಕೂಡ ಇಟ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾನು ಒಂದು ನೆರಿಗೆನ ತಗೊಂಡು ಆ ಗಂಟು ಕಾಣದೇ ಇರೋ ಥರ ಕವರ್ ಮಾಡ್ಕೊಂಡಿದ್ದೀನಿ. ಇನ್ನು ಸೆರಗು ಪಾರ್ಟ್ ಏನಿತ್ತಲ್ಲ ಅದನ್ನು ನಾನು ಲೆಫ್ಟ್ ಹ್ಯಾಂಡಿಗೆ ಬರೋ ಥರ ಅಂದರೆ ಇವಾಗ ನಾವೇನು ಕೋಲ್ ಕಟ್ಟಿದ್ದೀವಿ ಬಿಂದಿಗೆ ಮೇಲೆ ನಾನು ಒಂದು ಚೊಂಬುನ ಇಟ್ಟು ಒಂದು ಕೋಲನ್ನ ಕಟ್ಟಿದ್ದೀನಿ. ಆ ಕೋಲೇ ಲಕ್ಷ್ಮೀ ದೇವಿ. ಇವಾಗ ಲೆಫ್ಟ್ ಸೈಡ್ಗೆ ನಾವು ಸ್ಯಾರಿ ಹೇಗೆ ಹಾಕ್ಕೊಳ್ತೀವಿ ಆ ಥರ ಸೆರಗನ್ನ ಹಾಕ್ಕೊಂಡು ನೀಟಾಗಿ ಈ ಥರ ಜೋಣಿಸ್ಕೊತಾ ಬರಬೇಕು. ನಾವು ಸೀರೆ ಹಾಕಿದ್ಮೇಲೆ ನಿಧಾನವಾಗಿ ನೋಡಿಕೊಂಡು ಬಟ್ಟೆ ಕ್ಲಿಪ್ಪನ್ನ ಬಿಚ್ಕೊಂಡು ನೀಟಾಗಿ ಸೆಕ್ಯೂರ್ ಮಾಡ್ಕೊಬೇಕು. ಭಯ ಪಡೋದಕ್ಕೆ ಹೋಗಬೇಡಿ, ನೀಟಾಗಿ ಈ ಥರ ಜೋಣಿಸ್ಕೊತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಆ ಕಡೆ ಕೋಲ್ ಏನಿತ್ತಲ್ವ ಅದು ಕಾಣಿಸ್ತಾ ಇರೋ ಥರ ಕವರ್ ಮಾಡಿಕೊಂಡು ಈ ಥರ ನಾನು ಸೀರೆನ ಉಡಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಸೆರಗು ಪಾರ್ಟನ್ನೇ ಉಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನೆರಿಗೆ ಆಗಿರೋದ್ರಿಂದ ನಾವು ಕೆಳಗಡೆ ಕ್ಲಿಪ್ಪನ್ನು ತೆಗೆದು ಆರಾಮಾಗಿ ಜೋಣಿಸ್ಕೊಳ್ಬೋದು. ಮತ್ತು ಇವಾಗ ನಾನು ನೀಟಾಗೆಲ್ಲ ಜೋಣಿಸ್ಕೊಂಡಿದ್ದಾದಮೇಲೆ ಒಂದು ಬಟ್ಟೆ ಕ್ಲಿಪ್ಪನ್ನ ಹಾಕಿ ಜಸ್ಟ್ ಹಾಗೆ ಬಿಟ್ಟಿದ್ದೀನಿ. ಇನ್ನು ಕೆಳಗಡೆ ಕೂಡ ಅಷ್ಟೇ ನಿಧಾನವಾಗಿ ಒಂದೊಂದೇ ಬಟ್ಟೆ ಕ್ಲಿಪ್ಪನ್ನ ತಗೊಂಡು ಈ ಥರ ಪ್ಲೇಟಿಂಗ್ನೆಲ್ಲನೂ ನೀಟಾಗಿ ಜೋಣಿಸ್ಕೊತಾ ಬರಬೇಕು, ಒಂದಾದಮೇಲೆ ಒಂದು. ನಾವು ಹೇಗೆ ಪ್ಲೇಟಿಂಗ್ ಮಾಡಿರ್ತೀವಿ ಅದೇ ಥರನೇ ನೀಟಾಗಿ ಜೋಣಿಸ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇನ್ನು ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ
ಪ್ಲೇಟಿಂಗ್ ಕೂರುತ್ತೆ. ಇದಾದರೆ ನ್ಯಾಚುರಲಾಗಿ ಕಾಣುತ್ತೆ. ಐರನ್ ಮಾಡಿದ್ರೆ ನಾವು ಐರನ್ ಮಾಡಿರೋದು ಎದ್ದು ಕಾಣುತ್ತೆ. ಲಕ್ಷ್ಮೀ ದೇವಿಗೆ ಈ ಥರ ಉಡಿಸೋದ್ರಿಂದ ಅಗಲವಾಗಿ ಹರಡ್ಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ. ಹಂಗಾಗಿ ನಾನು ಈ ಥರ ಉಡಿಸ್ಕೊಂಡಿದ್ದೀನಿ. ಇದಿಷ್ಟು ರೆಡಿ ಆದಮೇಲೆ ನಾನು ಡಾಬ್ ಹಾಕ್ಕೊಂಡಿದ್ದೀನಿ. ನಾನು ಮಾಮೂಲಿ ಡಾಬ್ ಹಾಕೋದು ಎಲ್ಲರೂ ಹಾಕ್ತಾರೆ ಅಂತ ಅದು ವೀಡಿಯೋನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ನೀಟಾಗಿ ಜೋಡಿಸಿದಾದ್ಮೇಲೆ ಡಾಬ್ ಹಾಕ್ಕೊಂಡು ಈ ಥರ ನಮ್ಮ ಹತ್ರ ಏನು ಜ್ಯುವೆಲರಿ ಇರುತ್ತೆ, ಏನು ಲಕ್ಷ್ಮೀ ದೇವಿಗೆ ನಾವು ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಜ್ಯುವೆಲರಿ ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳೋದಷ್ಟೇ. ಇನ್ನು ನಾನಿಲ್ಲಿ ಕಳಸ ಇಟ್ಟಿಲ್ಲ, ಅಂದರೆ ಕಾಯಿ ಇಟ್ಟು ಮುಖೋಡ ಹಾಕಿಲ್ಲ. ಯಾಕಂದರೆ ಆ ಹಬ್ಬಕ್ಕೆ ಮೊದಲೇ ನಾವು ಲಕ್ಷ್ಮಿ ಕೂರಿಸಿಲ್ಲ ಅಂದರೆ ಅದೆಲ್ಲ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಹಾಕಿಲ್ಲ. ಅದನ್ನೆಲ್ಲ ಹಾಕಿ ಮುಖೋಡ ಹಾಕಿದ್ರೆ ಎದ್ದು ಕಾಣಿಸುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.